ಘನಘೋರ ದುರಂತದಲ್ಲಿ 8 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ವೆಂಕಟಾಪುರ ಬಳಿಯ ನದಿಯಲ್ಲಿ ಮುಳುಗಿ ದುರ್ಮರಣಕ್ಕೀಡಾಗಿದ್ದಾರೆ. ಕಪ್ಪೆ ಚುಪ್ಪು ತೆಗೆಯೋದಕ್ಕೆ ನದಿಗೆ ಇಳಿದಿದ್ದಂತ 14 ಮಂದಿಯಲ್ಲಿ 8 ಜನ ಈಗ ಆಲ್ರೆಡಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು 3 ಜನ ಸಿಕ್ಕಿಲ್ಲ, ನಾಪತ್ತೆಯಾಗಿದ್ದಾರೆ. ಶೋಧ ಕಾರ್ಯ ಮುಂದುವರಿತಾ ಇದೆ. ನಾಪತ್ತೆಯಾದವರಿಗಾಗಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಡೆದಿರುವಂತಹ ಘನಘೋರ ದುರಂತ, 8 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ವೆಂಕಟಾಪುರ ಬಳಿಯ ನದಿಯಲ್ಲಿ ಮುಳುಗಿ ಒಂದೇ ಕುಟುಂಬದ 8 ಮಂದಿ ಸಾವನ್ನಪ್ಪಿದ್ದಾರೆ. 14 ಮಂದಿ ನದಿಗಿಳಿದಿದ್ದಂಥದ್ದು ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ. ಅದರಲ್ಲಿ ಒಬ್ಬ ಪುರುಷ ಸೇರಿ ಒಟ್ಟು 8 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಆದ್ರೆ ನದಿ ಆಳ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾರನ್ನಾದ್ರೂ ಕಾವಲುಗಾರರನ್ನ ಹಾಕಬೇಕು, ಅಥವಾ ಸುತ್ತ ಏನಾದ್ರೂ ಬೇಲಿನೋ ಅಥವಾ ಮತ್ತೊಂದು ಮಗದೊಂದು ಏನಾದ್ರೂ ಒಂದು ಮಾಡಬೇಕು. ಅಲ್ಲಿದ್ದಂತಹ ಜಿಲ್ಲಾಡಳಿತ ಅದ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಗೊತ್ತಿರುತ್ತೆ, ಅದನ್ನ ತಿಳ್ಕೊಳ್ದಲೇ ಇರೋಷ್ಟು ದಡ್ರೇನೆ ಅಲ್ಲಿ ಯಾರು ಇರೋದಿಲ್ಲ. ಏನೋ ಇಲ್ಲಿ ಪ್ರವಾಸಕ್ಕೆ ಹೋದವರು ಅಥವಾ ಮತ್ತೊಂದು ಮಗದೊಂದಕ್ಕೆ ಹೋದವರು ಗೊತ್ತಾಗೋದಿಲ್ಲ, ಆಸೆಗೆ ಖುಷಿಗೆ ಹೋಗ್ತಾರೆ, ನದಿಗಿಳಿತಾರೆ, ಈಜಾಡೋದಕ್ಕೆ ಹೋಗ್ತಾರೆ. ಇನ್ನು ಕೆಲವರು ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾರೆ. ಅವ್ರಿಗೇನ್ ಗೊತ್ತಿರುತ್ತೆ ಎಷ್ಟು ಆಳ ಇರುತ್ತೆ ಏನು ಅಂತ? ಯಾವ್ದೋ ಬೇರೆ ಕಡೆಯಿಂದ ಬಂದಿರೋಂಥವ್ರು ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಗೊತ್ತಿರಲ್ಲ. ಅಲ್ಲಿ ಯಾರನ್ನಾದ್ರೂ ನೇಮಿಸಿದ್ರೆ ಅಟ್ಲೀಸ್ಟ್ ಅವರಿಗೆ ಸಜೆಷನ್ ಅನ್ನಾದ್ರೂ ಕೊಡ್ತಾರಲ್ವಾ, ಹೋಗಬೇಡಿ ಆಳ ಇದೆ, ಇಳಿಬೇಡಿ ಯಾರುನಾ ಅಂತ. 8 ಜನ ಒಂದೇ ಕುಟುಂಬದವರು ಸಾವನ್ನಪ್ಪಿರುವಂತದ್ದು. ಯಾರು ಹೊಣೆ ಅದಕ್ಕೆ? 14 ಜನನು ಕೂಡ ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ ಇಳಿದಿದ್ದಾರೆ. 8 ಜನ ದಾರುಣವಾಗಿ ಸಾವನ್ನಪ್ಪಿರುವಂತದ್ದು. ಇನ್ನೂ ಕೂಡ 3 ಜನ ಸಿಕ್ಕಿಲ್ಲ. ಅವ್ರಿಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಇವಾಗ ಹೋಗಿದ್ದಾರೆ ಅಲ್ಲಿ ಪೊಲೀಸರು ಸ್ಥಳ ಪರಿಶೀಲನೆಯನ್ನ ಮಾಡೋದಕ್ಕೆ. ಏನಾದ್ರೂ ಆಗ್ಬೇಕಲ್ವಾ, ಅಲ್ಲಿ ಏನಾದ್ರೂ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ, ಇಲ್ಲ ಒಂದು ಸಾವಾಗಬೇಕು, ಏನೋ ಒಂದು ಆಗಬೇಕು, ಏನೋ ಒಂದು ಆಗಿದ್ದಾದ್ಮೇಲೆ ಅಲ್ಲಿ ಆಕ್ಷನ್ ಅನ್ನ ತೆಗೆದುಕೊಳ್ಳೋದು. ಅಲ್ಲಿವರೆಗೂ ಕೂಡ ಯಾರು ಅಲ್ಲಿಗೆ ತಿರ್ಗೋ ನೋಡಲ್ಲ, ಕ್ಯಾರೇನು ಅನ್ನೋದಿಲ್ಲ. ಅಲ್ಲೇನಾಗುತ್ತೆ ಬಿಡು, ಏನೂ ಆಗೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ. ಈ ರೀತಿಯಾಗಿ ಏನೋ ದೊಡ್ಡದಾಗ ಆದಂತ ಸಂದರ್ಭದಲ್ಲಿ ಅವಾಗ ಕಾವಲನ್ನ ಅಥವಾ ಕಾವಲುಗಾರನನ್ನೋ ಏನೋ ಹಾಕೋದಕ್ಕೆ ನೇಮಿಸೋದಕ್ಕೆ ಮುಂದಾಗುವಂಥದ್ದು. ಇದೀಗ ಹೋಗಿದೆ ಜೀವ, 8 ಜೀವ ಹೋಗಿರುವಂಥದ್ದು ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ ಹೋಗಿ. ಇನ್ನು 3 ಜನ ಸಿಕ್ಕಿಲ್ಲ. ಶೋಧ ಕಾರ್ಯ ಕೂಡ ನಡೀತಾ ಇದೆ. ಮುಂಚಿತವಾಗಿ ಯೋಚನೆ ಮಾಡಿ ಅಲ್ಲೇನೋ ಒಂದು ಬ್ಯಾರಿಕೇಡೋ ಅಥವಾ ಬೇಲಿನೋ ಮತ್ತೊಂದೋ ಮಗದೊಂದೋ ಹಾಕಿದಿದ್ರೆ ಈ ರೀತಿಯಾದಂತಹ ಅವಘಡ ಆಗ್ತಾ ಇರಲಿಲ್ಲ. ಕಪ್ಪೆ ಚುಪ್ಪು ತೆಗೆಯೋದಕ್ಕೆ ನದಿಗೆ ಇಳಿದವರು ದುರಂತ ಅಂತ್ಯವನ್ನ ಕಂಡಿರುವಂಥದ್ದು. ನದಿಯಲ್ಲಿ ಮುಳುಗಿ ಒಂದೇ ಕುಟುಂಬದ 8 ಮಂದಿ ಬಲಿಯಾಗಿದ್ದಾರೆ. ವೆಂಕಟಾಪುರ ಬಳಿಯ ನದಿಯಲ್ಲಿ ದುರ್ಮರಣಕ್ಕೀಡಾಗಿರುವಂಥದ್ದು. ನದಿಯಲ್ಲಿ ಮುಳುಗಿ ಭಟ್ಕಳ ವೆಂಕಟಾಪುರ ಬಳಿಯ ನದಿಯಲ್ಲಿ ದುರಂತ ಅಂತ್ಯವನ್ನ ಕಂಡಿದ್ದಾರೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರಿತಾ ಇದೆ. ಇನ್ನು 3 ಜನ ಸಿಕ್ಕಿಲ್ಲ. ಎಲ್ಲಿದ್ದಾರೆ, ಬದುಕಿದ್ದಾರಾ ಗೊತ್ತಿಲ್ಲ. ಶೋಧ ಕಾರ್ಯ ಆಗ್ತಾ ಇರುವಂಥದ್ದು. ಪೊಲೀಸರು ಕೂಡ ಹೋಗಿದ್ದಾರೆ. ಅಲ್ಲಿರುವಂತಹ ಸ್ಥಳೀಯರು ಕೂಡ ಈಗ ಆಲ್ರೆಡಿ ಅಲ್ಲಿ ಜಮಾಯಿಸಿದ್ದಾರೆ. ನೋಡ್ತಾ ಇರ್ಬೋದು, ನದಿ ಬಹುಶಃ ಅಲ್ಲಿ ಆಳ ಇದೆ ಅನ್ಸುತ್ತೆ, ಹಾಗಾಗಿ ಆ ರೀತಿಯಾಗಿ ಆಗಿರುವಂಥದ್ದು. 14 ಜನ ಒಟ್ಟಿಗೆ ಇಳಿದಿದ್ದಾರೆ ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋದಕ್ಕೆ. ಅದರಲ್ಲಿ 8 ಜನ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಇನ್ನು 3 ಜನ ಸಿಕ್ಕಿಲ್ಲ. ಎಂತೆಂತಹ ದುರಂತಗಳಾಗತ್ತೆ. ಇವಾಗ ಕ್ರಮವನ್ನು ತೆಗೆದುಕೊಳ್ಬೇಕು ಅವರು. ಇಲ್ಲ ಅಂತಂದ್ರೆ ಈ ರೀತಿಯಾದಂತಹ ಘಟನೆಗಳು ಆಗ್ತಾನೆ ಇರುತ್ತೆ, ಹೀಗೆ ಮರುಕಳಿಸುತ್ತೆ. ಇಷ್ಟು ದಿನ ಏನೂ ಆಗಿರ್ಲಿಲ್ಲ, ಹಾಗಾಗಿ ಕ್ರಮವನ್ನು ತೆಗೆದುಕೊಂಡಿರ್ಲಿಲ್ಲ. ಏನು ಆಗೋಲ್ಲ, ಯಾರು ಹೋಗೋಲ್ಲ ಅನ್ನುವಂಥ ಒಂದು ಥಾಟ್ ಅಲ್ಲಿ ಇರ್ತಾರೆ. ಈ ರೀತಿಯಾದಂತಹ ಘನಘೋರ ದುರಂತಗಳು ಸಂಭವಿಸಿದ ನಂತರ ಅವ್ರಿಗೂ ಕೂಡ ಕಣ್ಣು ಮುಚ್ಕೊಂಡಿರ್ತಾರಲ್ಲ, ಆ ಕಣ್ಣು ಓಪನ್ ಆಗೋದು. ಅಲ್ಲಿವರೆಗೂ ಕೂಡ ಓಪನ್ ಆಗೋದಿಲ್ಲ, ಅವ್ರಿಗೆ ನೋಡೋದಿಲ್ಲ, ಅವರು ತಿರ್ಗೋ ಕೂಡ ನೋಡಲ್ಲ. ಕಪ್ಪೆ ಚುಪ್ಪನ್ನ ತೆಗೆಯೋದಕ್ಕೆ ಹೋಗಿ ಆದಂತಹ ದುರಂತ ಅಂತ್ಯ ಆಯಿತು. 8 ಮಂದಿ ಬಲಿಯಾಗಿರುವಂಥದ್ದು. ನದಿಯಲ್ಲಿ ಮುಳುಗಿ ಒಂದೇ ಕುಟುಂಬದವರು. ಅವರು ಕೂಡ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲೋ ಅಥವಾ ಏನೋ ಆ ಕಡೆಯಿಂದ ಪಾಸ್ ಆಗ್ತಿದ್ದಂಥ ಸಂದರ್ಭದಲ್ಲೋ ಕಪ್ಪೆ ಚುಪ್ಪನ್ನ ನೋಡಿರ್ತಾರೆ. ತೆಗೆದುಕೊಂಡು ಹೋಗೋಣ ಮನೆಗೆ, ಆ ಖುಷಿ ಯಾರಿಗೇ ಆಗ್ಲಿ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಂದ ಏನೋ ಒಂದು ತೆಗೆದುಕೊಂಡು ಹೋಗ್ಬೇಕು ಅನ್ನೋದಿರುತ್ತೆ. ಹಾಗೆ ಕಪ್ಪೆ ಚುಪ್ಪನ್ನ ತೆಗೆದುಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ಆಗಿರುವಂಥ ದುರಂತ ಇದು. ಈ ದುರಂತದಲ್ಲಿ ಒಂದೇ ಕುಟುಂಬದ 8 ಮಂದಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು 3 ಜನಕ್ಕಾಗಿ ಈಗ ಆಲ್ರೆಡಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ.
8 ಮಂದಿ ಜಲಸಮಾಧಿ, 3 ನಾಪತ್ತೆಯಾಗಿದ್ದಾರೆ. ಕಪ್ಪೆ ಚುಪ್ಪು ತೆಗೆಯೋದಕ್ಕೆ ನದಿಗೆ ಇಳಿದವರು ಜಲಸಮಾಧಿ ಆಗಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಡೆದಿರುವಂತಹ ಘನಘೋರ ದುರಂತ. ಓರ್ವ ಪುರುಷ ಸೇರಿ 7 ಮಹಿಳೆಯರು ದುರ್ಮರಣಕ್ಕೀಡಾಗಿದ್ದಾರೆ. ವೆಂಕಟಾಪುರ ಬಳಿಯ ನದಿಯಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ. ಮುಳುಗಿ ಒಂದೇ ಕುಟುಂಬದ 8 ಮಂದಿ ದಾರುಣವಾಗಿ ಸಾವನ್ನಪ್ಪಿರುವಂಥದ್ದು. ಒಬ್ಬ ಪುರುಷ ಸೇರಿ 7 ಜನ, ಟೋಟಲ್ 8 ಜನ ಮೃತಪಟ್ಟಿರುವಂಥದ್ದು. 14 ಜನ ಹೋಗಿದ್ದಂಥದ್ದು. 14 ಜನದಲ್ಲಿ ಈಗ ಆಲ್ರೆಡಿ 8 ಜನ ಸಾವನ್ನಪ್ಪಿದ್ದಾರೆ. ಇನ್ನು 3 ಜನ ನಾಪತ್ತೆಯಾಗಿದ್ದಾರೆ. ಅವ್ರಿಗಾಗಿ ಶೋಧ ಕಾರ್ಯ ಕೂಡ ಆಗ್ತಾ ಇದೆ. ಶೋಧ ಕಾರ್ಯವನ್ನು ಮಾಡ್ತಿದ್ದಾರೆ. ಭಟ್ಕಳ ಸ್ಥಳೀಯ ಪೊಲೀಸರು ಕೂಡ ಅಲ್ಲಿಗೆ ಹೋಗಿದ್ದಾರೆ, ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ 8 ಜನ ಸಾವನ್ನಪ್ಪಿರುವಂಥದ್ದು, ಇನ್ನು 3 ಜನ ನಾಪತ್ತೆಯಾಗಿದ್ದಾರೆ. ಶೋಧ ಕಾರ್ಯ ಕೂಡ ಆಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಡೆದಿರುವಂತಹ ಮಹಾ ದುರಂತ, ಘನಘೋರ ದುರಂತ ಇದು.